ಇವರು ಭಾಳಷ್ಟು ಕೆಮ್ತಾ ಇದ್ದಾರೆ ಆವಾಗಿಂದ ಕೆಮ್ಮಿ ಈಗ ಈ ರೀತಿ ಕೆಮ್ತಾ ಇರ್ತಾರಲ್ಲ, ಕೆಮ್ತಾ ಇರುವಾಗ ಅದು ಆನ್ ಏರ್ ಬರದಂಗೆ ನೋಡ್ಕೊಳ್ಳೋದಕ್ಕೆ ಅಲ್ಲಿ ಸೌಂಡ್ ಇಂಜಿನಿಯರ್ ಇರ್ತಾರೆ. ಅವ್ರ ಪಾಪ ಅದನ್ನು ಕಟ್ ಮಾಡ್ತಾರೆ ನಮಗೇನಾದರೂ ಕೆಮ್ಮು ಬಂದರೆ. ಸೊ ಇವತ್ತು ಸೌಂಡ್ ಇಂಜಿನಿಯರ್ ಆಗಿ ಅಂದರೆ ಬ್ರೇಕ್ಫಾಸ್ಟ್ ನ್ಯೂಸ್ ನಾವೇನು ಮಾಡ್ತಾಯಿದ್ವಿ, ನಮ್ಮ ಹಿರಿಯ ಸೌಂಡ್ ಇಂಜಿನಿಯರ್ ಉಮಾಪತಿ ಅವರು ಇವತ್ತಿದ್ದಾರೆ. ಪಾಪ ಎಷ್ಟು ಇವರು ಕೆಮ್ತಾ ಇದ್ರು ಅವ್ರು ಕಟ್ ಮಾಡ್ತಿದ್ರು. ಮೇಡಮ್ ಎದುರ್ಕೋಬೇಡಿ, ಆನ್ ಏರ್ ಹೋಗೋದಾಗ ನೋಡ್ಕೋತೀನಿ ಅಂತ ಪಾಪ ಅವ್ರ ಕೈಯಲ್ಲಿ ಇವತ್ತು ಉಮಾಪತಿ ಅವರ ಹುಟ್ಟು ಹಬ್ಬ. ಹಾಗಾಗಿ ಉಮಾಪತಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹೌದು, ಶುಭಾಶಯಗಳು. ಹಾಗೇನೆ ಇದೇ ರೀತಿ ನೀವು ನಮ್ಮ ಕೆಮ್ಮು ಬಂದಾಗ ನಿಯಂತ್ರಿಸ್ತಾ ಇರಿ. ಓಕೆ, ಪ್ರತಿ ಶನಿವಾರ ಬ್ರೇಕ್ಫಾಸ್ಟ್ನಲ್ಲಿ ಅಕ್ಷರ ಉತ್ಸವ. ಹೌದು, ನಿಮಗೆಂದೇ ನಾವು ಟಾಪ್ 10 ಪುಸ್ತಕಗಳನ್ನು ತಂದಿದ್ದೇವೆ, ಆಯ್ದು ತಂದಿದ್ದೇವೆ. ಈ ವಾರ ಪ್ರಮುಖ 10 ಪುಸ್ತಕಗಳು ಯಾವುದು, ಬನ್ನಿ ನೋಡೋಣ. ಟಾಪ್ 10 ಈ ವಾರದ ಪುಸ್ತಕಗಳಲ್ಲಿ 10ನೇ ಸ್ಥಾನವನ್ನ ಪಡೆದಿರುವಂತಹ ಪುಸ್ತಕ ಮೇಧಾ ಪಾಟ್ಕರ್ ಅವರ ದಿಟ್ಟ ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಪುಸ್ತಕ. ಜಿ ಚಂದ್ರಶೇಖರ್ ಅವರು ಬರೆದಿರುವಂತಹ ಪುಸ್ತಕ ಇದು. ಮೇಧಾ ಪಾಟ್ಕರ್ ಪುಸ್ತಕ 50 ರೂಪಾಯಿ ಬೆಲೆ ಬಾಳುವಂತಹ ಪುಸ್ತಕ 10ನೇ ಸ್ಥಾನವನ್ನ ಪಡೆದುಕೊಂಡಿದೆ. ದಿಟ್ಟ ಹೋರಾಟಗಾರ್ತಿ ಮೇಧಾ ಪಾಟ್ಕರ್, ಜಿ ಚಂದ್ರಶೇಖರ್ ಅವರ ಪುಸ್ತಕ. ಪುಟ್ಟ ಪುಸ್ತಕ, ಸಾಕಷ್ಟು ಮಾಹಿತಿ. ಇನ್ನು 9ನೇ ಸ್ಥಾನವನ್ನು ಗಳಿಸಿರುವಂತಹ ಪುಸ್ತಕ ಈ ವಾರ ನುಡಿದಂದುಗ. ಇದು ನುಗಡೋಣಿ ಬರಹಗಳು. ಅಮರೇಶ್ ನುಗಡೋಣಿ ಇದನ್ನು ಬರೆದಿದ್ದಾರೆ. ಪಲ್ಲವ ಪ್ರಕಾಶನ ಚನ್ನಪಟ್ಟಣ ಇದರ ಪ್ರಕಾಶಕರು. ಇದರ ಬೆಲೆ 160 ರೂಪಾಯಿ. ನುಡಿದಂದುಗ ಅಮರೇಶ್ ನುಗಡೋಣಿ ಅವರ ಪುಸ್ತಕ ಇದು, ಅವರ ಬರಹಗಳು. ಹಾಗೆಯೇ ಪಲ್ಲವ ಪ್ರಕಾಶನ ಚನ್ನಪಟ್ಟಣ ಇದನ್ನು ಪ್ರಕಾಶಿಸಿದ್ದಾರೆ. ಇದರ ಬೆಲೆ 160 ರೂಪಾಯಿ. 9ನೇ ಸ್ಥಾನದಲ್ಲಿ. ಇನ್ನು 8ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ತಪಸ್ವಿನಿ ಮಹಾಶ್ವೇತೆ. ತಪಸ್ವಿನಿ ಮಹಾಶ್ವೇತೆ 8ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಪುಸ್ತಕ ಸಂಸ್ಕೃತ ಕಾದಂಬರಿಯ ಗದ್ಯಾನುವಾದ. ಈ ಪುಸ್ತಕ ತಪಸ್ವಿನಿ ಮಹಾಶ್ವೇತೆ, ಡಾಕ್ಟರ್ PS ರಾಮಾನುಜಂ ಅವರ ಪುಸ್ತಕ 8ನೇ ಸ್ಥಾನವನ್ನ ಪಡೆದುಕೊಂಡಿದೆ. ತಪಸ್ವಿನಿ ಮಹಾಶ್ವೇತೆ ಇದು ಸಂಸ್ಕೃತ ಕಾದಂಬರಿಯ ಗದ್ಯಾನುವಾದ. ಇದರ ಬೆಲೆ 120 ರೂಪಾಯಿ. ಇನ್ನು 7ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಪೂರ್ಣಚಂದ್ರ ತೇಜಸ್ವಿ. ಕುವೆಂಪು ಅವರ ಸುಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಪತ್ನಿ ರಾಜೇಶ್ವರಿ ತೇಜಸ್ವಿ ಬರೆದಿರುವಂತಹ ನನ್ನ ತೇಜಸ್ವಿ ಪುಸ್ತಕ ಈ ಬಾರಿ 7ನೇ ಸ್ಥಾನದಲ್ಲಿದೆ. ಇದರಲ್ಲಿ ಹಲವಾರು ತೇಜಸ್ವಿ ಅವರ ನೆನಪುಗಳಿದೆ. ಹಾಗೆಯೇ ರಾಜೇಶ್ವರಿ ತೇಜಸ್ವಿ ಅವರ ಪತ್ನಿ ಈ ಪುಸ್ತಕವನ್ನು ಬರೆದಿದ್ದಾರೆ. ಪುಸ್ತಕ ಪ್ರಕಾಶನ ಮೂಡಿಗೆರೆ ಇದರ ಪ್ರಕಾಶಕರು. ಬೆಲೆ ರೂಪಾಯಿ 369. ನನ್ನ ತೇಜಸ್ವಿ ಈ ಬಾರಿ 7ನೇ ಸ್ಥಾನದಲ್ಲಿ. ಇನ್ನು 6ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ನ್ಯಾನೋ ಪ್ರಪಂಚ. ಎಲ್ಲರಿಗೂ ಸಾಕಷ್ಟು ಬೇಕಾಗುವಂತಹ ಪುಸ್ತಕ. ಅದರಲ್ಲೂ ಮಕ್ಕಳಿಗೆ ನ್ಯಾನೋ ಪ್ರಪಂಚ, ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಿಚಯವನ್ನು ಮಾಡಿಕೊಡುತ್ತೆ ಈ ಪುಸ್ತಕ. CNR ರಾವ್ ಅವರ ಪುಸ್ತಕ. 200 ರೂಪಾಯಿ ಬೆಲೆ ಬಾಳುವಂತಹ ಈ ಪುಸ್ತಕ 6ನೇ ಸ್ಥಾನವನ್ನ ಪಡೆದುಕೊಂಡಿದೆ. ನ್ಯಾನೋ ಪ್ರಪಂಚ. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಈ ಬಾರಿ UR ಅನಂತಮೂರ್ತಿ ಅವರು ಬರೆದಿರುವಂತಹ ಒಂದು ಲೇಖನಗಳ ಸಂಕಲನ ಬೆತ್ತಲೆ ಪೂಜೆ ಯಾಕೆ ಕೂಡದು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ UR ಅನಂತಮೂರ್ತಿ ಇದನ್ನು ಬರೆದಿದ್ದಾರೆ. ವಸಂತ ಪ್ರಕಾಶನ ಬೆಂಗಳೂರು ಇದನ್ನು ಪ್ರಕಟಿಸಿದ್ದಾರೆ. ಇದರ ಬೆಲೆ ರೂಪಾಯಿ 140. UR ಅನಂತಮೂರ್ತಿ ಅವರು ಬರೆದಿರುವಂತಹ ಬೆತ್ತಲೆ ಪೂಜೆ ಯಾಕೆ ಕೂಡದು ಈ ಬಾರಿ 5ನೇ ಸ್ಥಾನದಲ್ಲಿ. ಇನ್ನು 4ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ವೀರಭದ್ರಪ್ಪ ಅವರ ಸೂರ್ಯನ ಕೊಡೆ ಪುಸ್ತಕ 4ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಪುಸ್ತಕ ಸಪ್ನಾ ಬುಕ್ ಹೌಸ್ ಬೆಂಗಳೂರು ಅವರ ಪ್ರಕಾಶನ. 100 ರೂಪಾಯಿ ಬೆಲೆ ಬಾಳುವಂತಹ ಸೂರ್ಯನ ಕೊಡೆ 12ನೇ ಕಥಾ ಸಂಕಲನ ವೀರಭದ್ರಪ್ಪ ಅವರದು. ಈ 13 ಕಥೆಗಳ ಶಾಬ್ದಿಕ ದರ್ಪಣದಲ್ಲಿ ಸಮಕಾಲೀನ ಸಮಾಜ ಎದುರಿಸುತ್ತಿರುವಂತಹ ಬಿಕ್ಕಟ್ಟು ಪ್ರತಿಬಿಂಬಗಳಿವೆ ಈ ಪುಸ್ತಕದಲ್ಲಿ. 4ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ನನ್ನ ಬಹಳ ಅಚ್ಚುಮೆಚ್ಚಿನ ನಟಿ ಇವರು, ನಾನು ಭಾರ್ಗವಿ ನಾರಾಯಣ್ ಅವರ ಆತ್ಮಕಥನ. ಹೆಸರೇ ಸೊಗಸಾಗಿದೆ. ಹೌದು, ಇವರು ಖ್ಯಾತ ರಂಗಭೂಮಿ ಕಲಾವಿದೆ. ಹಾಗೆ ಟಿವಿಯಲ್ಲೂ ಕೂಡ ನೀವು ಇವರನ್ನು ನೋಡುತ್ತೀರಿ. ಭಾರ್ಗವಿ ನಾರಾಯಣ್ ಇದು ಅವರೇ ಬರೆದಿರುವಂತಹ ಪುಸ್ತಕ. ಅಂಕಿತ ಪುಸ್ತಕ ಬೆಂಗಳೂರು ಇದನ್ನು ಪ್ರಕಟಿಸಿದೆ. ಇದರ ಬೆಲೆ 250 ರೂಪಾಯಿ. ನಾನು ಭಾರ್ಗವಿ ನಾರಾಯಣ್ ಅವರ ಆತ್ಮಕಥನ. ಖ್ಯಾತ ರಂಗಭೂಮಿ ಹಾಗೂ ಟಿವಿ ಕಲಾವಿದೆ ಭಾರ್ಗವಿ ಅವರು. ಇನ್ನು 2ನೇ ಸ್ಥಾನ ಪಡೆದಿರುವಂತಹ ಪುಸ್ತಕ ಸಾಮಾಜಿಕ ಕ್ರಾಂತಿ ಸೂರ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಸಾಧನೆಯನ್ನ ಕುರಿತಂತಹ ಪುಸ್ತಕ ಇದು. ಸಾಮಾಜಿಕ ಕ್ರಾಂತಿ ಸೂರ್ಯ. ಮರಾಠಿ ಮೂಲ ದತ್ತೋಪಂತ ಠೇಂಗಡಿ, ಕನ್ನಡ ಅನುವಾದ ಚಂದ್ರಶೇಖರ್ ಭಂಡಾರಿ. ದೊಡ್ಡ ಪುಸ್ತಕ, ಸಮಗ್ರವಾದಂತಹ ವಿವರ ಇಲ್ಲಿದೆ ಅಂಬೇಡ್ಕರ್ ಅವರ ಜೀವನ ಸಾಧನೆಯ ಬಗ್ಗೆ. 400 ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು 1ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಪುಸ್ತಕಕ್ಕೆ ಕರ್ನಾಟಕದ ಪ್ರಪ್ರಥಮ ಸರಸ್ವತಿ ಸಮ್ಮಾನ ಸಿಕ್ಕಂತಹ ಪುಸ್ತಕ ಇದು. ಮಂದ್ರ. SL ಭೈರಪ್ಪ ಅವರ
ಸರಸ್ವತಿ ಸಮಾನ ಪುರಸ್ಕೃತ ಕಾದಂಬರಿ ಮಂದ್ರ. ಇದು ಈ ಬಾರಿ ನಂಬರ್ 1 ಸ್ಥಾನದಲ್ಲಿದೆ. ಸಾಹಿತ್ಯ ಭಂಡಾರ ಬೆಂಗಳೂರು, ಇದರ ಪ್ರಕಾಶಕರು, ಇದರ ಬೆಲೆ ₹380. ಮಂದ್ರ ಸಂಗೀತ ಮತ್ತು ಸಾಹಿತ್ಯ ಎರಡರ ಸಮ್ಮಿಲನ ಇರುವಂತಹ ಪುಸ್ತಕ. ಇದು ಈ ವಾರದ ಟಾಪ್ 10 ಪುಸ್ತಕಗಳು.